ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಆಚರಣೆ ಸಮಿತಿ, ಶಾಲಾ ಶಿಕ್ಷಣ ಇಲಾಖೆ ವಿಭಾಗ ತಾಲೂಕು ವತಿಯಿಂದ ಎಲ್ಲ ಸಂಘಗಳ ಸಹಯೋಗದೊಂದಿಗೆ ಹಾಗೂ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಎಲ್ಲ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು, ದಾನಿಗಳು, ಎಲ್ಲ ರೀತಿಯ ಎಲ್ಲ ಶಿಕ್ಷಕರು ಎಲ್ಲರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಕಾರ್ಯಕ್ರಮವು ಅಭೂತಪೂರ್ವ ಕಾರ್ಯಕ್ರಮ. ನಾವು ಪುಣ್ಯವಂತರು. ಯಾಕೆಂದ್ರೆ ಒಂದು ಶಿಕ್ಷಕರ ದಿನಾಚರಣೆ ಮಾಡಬೇಕಾದ್ರೆ 2 ದಿವಸ 3 ದಿವಸ ನಮ್ಮ ಜೊತೆ ಚರ್ಚೆ ಮಾಡಿ ಗುರುಗಳು ಯಾವ ರೀತಿ ನಾವು ಗೌರವ ಕೊಡ್ಬೋದು, ಯಾವ ರೀತಿಯಾಗಿ ನಾವು ಅವರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೋಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂತಹ ವ್ಯಕ್ತಿಗಳು. ಹಾಗೆ ನೀವು ಅವರಿಗೆ ಸೂಕ್ಷ್ಮವಾಗಿ ಗುರುಗಳಿಗೆ ಬಟ್ಟೆ ಮೇಲೆ ಹೊಡೆಯಪ್ಪ, ಹೊಟ್ಟೆ ಮೇಲೆ ಹೊಡಿಬೇಡಪ್ಪ ಅನ್ನುವ ಒಳ್ಳೆ ಸೂಕ್ತಿಯನ್ನು ನಿಮಗೆ ಬೋಧನೆ ಮಾಡ್ತಕ್ಕಂತಹ ಹಾಗೂ ಬಡವರ ಬಂದು ಹಾಗೆ ಎಲ್ಲ ಕರ್ತವ್ಯಗಳನ್ನು ನಾವು ಬಳಸ್ತೀವಲ್ಲ. ನಮ್ಮ ಶಿಕ್ಷಕರಿಗೋಸ್ಕರ ನಾವಿದ್ದೀವಿ. ನಮ್ಮ ಶಿಕ್ಷಕ ಬಂಧುಗಳು ಎಲ್ಲ ಒಗ್ಗಟ್ಟಾಗಿರಬೇಕು. ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆ ಶಿಕ್ಷಕರಿಗೆ ನಾವು ಕೋಟಿ ನಮ್ಮನ್ನು ವರ್ತಿಸಬೇಕು ಅಂತ ನಮ್ಮ ಜೊತೆಯಲ್ಲಿ ಅದೇ 2-3 ದಿವಸ ಚರ್ಚೆ ಮಾಡಿ ಒಂದೊಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಮ್ಗೆ ಪೂರ್ವಕವಾಗಿ ಭಾಗವಹಿಸಬೇಕು ಅಂತ, ಹಾಗೆ ಸಮಸ್ತ ವಿಭಾಗದ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ಅವರು ತಮ್ಮ ಹುದ್ದೆಗೆ ಗೌರವವನ್ನು ತಗೊಂಡು ಹಾಗೆ ನಮಗೆಲ್ಲ ಗೌರವವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಅವರೇ ರೂಪಿಸಿದ್ದಾರೆ. ಅವರು ಯಾರು ಗೊತ್ತಾಗಿರೋದು ಅವರೇ ಸನ್ಮಾನ್ಯ ಶ್ರೀ ಮಂಜುನಾಥ್ ಅವರಿಗೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಅವರಿಗೆ ಪುಷ್ಪವನ್ನು ಬಯಸಿದ್ದಾರೆ. ಮತ್ತೆ ನಮ್ಮ ಸತ್ಕಾರವನ್ನು ಸ್ವೀಕರಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ಗುರುಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸಫಲ ಆಗೋದಕ್ಕೆ ನಮ್ಮ ಜೊತೆಗೆ ಯಾವಾಗಲೂ ಕೈಗೊಳಿಸತಕ್ಕಂತಹ ಸ್ವಾಗತ. ಹಾಗೆ ನಮ್ಮೆಲ್ಲರ ಕೈಗೊಳಿಸಿರುವಂತಹ ಮತ್ತೊಬ್ಬ ಮುಖಂಡರಾಗಿರುವಂತಹ ರಘುಪತಿ ರೆಡ್ಡಿ ಇವತ್ತಿನ ಮುಖ್ಯ ಕೇಂದ್ರ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಮತ್ತೊಬ್ಬ ಮುಖಂಡರು
ಸರ್ ಇಲ್ಲಿ ನೋಡಿ ಮುಂದೆ ನೋಡಿ